ಈಗ ಮತ್ತೆ ಜಾತಿ ಗಣತಿಗೆ ರಾಜ್ಯ ಸರ್ಕಾರ ಮುಂದಾಗಿದ್ದಿಲ್ಲ. ಇದು ಸಾಕಷ್ಟು ಟೀಕೆಗಳಿಗೆ ಗುರಿ ಆಗ್ತಾ ಇದೆ. ಈ ವಿಚಾರದಲ್ಲಿ ಸರ್ಕಾರ ಹಾಗೂ ಬಿಜೆಪಿ ಮತ್ತೆ ಸಿಕ್ಕಾಪಟ್ಟೆ ಜಟಾಪಟಿ ಇದೆ. ಮೈಸೂರು ಸಂಸದ ಯದುವೀರ್ ಒಡೆಯರಂತೂ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಯೋಗ್ಯತೆಯೇ ಇಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಜಾತಿ ಗಣತಿ ಮಾಡ್ತಾ ಇದೆ, ಈಗ ನೀವ್ಯಾಕ್ರಿ ಮಾಡ್ತೀರಾ ಅಂದಿದ್ದಾರೆ. ಯದುವೀರ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಹೊಸದಾಗಿ MP ಆಗಿದ್ದೀರಾ, ಇನ್ನೂ ಅನುಭವ ಪಡ್ಕೊಳ್ಳಿ. ಕೇಂದ್ರ ಸರ್ಕಾರ ನಮ್ಮನ್ನು ನೋಡಿ ಅನೌನ್ಸ್ ಮಾಡಿದೆ, ಸರ್ವೆ ಮಾಡಿ 10 ವರ್ಷ ಆಗಿದೆ, ಅದಕ್ಕೆ ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಕರ್ನಾಟಕ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ಆರೋಪಕ್ಕೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ. 136 ಸ್ಥಾನ ಇದೆಯಲ್ಲ, ಅದು ಗೆದ್ದಿದ್ದೇ ಅನುಮಾನ ಅಂತ ಅವರದ್ದು. ಬಳ್ಳಾರಿಯಲ್ಲಿ ಅಕ್ರಮ ಸಾಗಿದ್ದಾಗಿದೆಯಲ್ಲ ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ. ಈ ಕರೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಜಾತಿ ಗಣತಿ ಮಾಡುವಂಥದ್ದು ಯೋಗ್ಯತೆಯೇ ಇಲ್ಲ. ಆ ಕಾಂತರಾಜು ವರದಿ ನಮ್ಗೆ ಸಿಕ್ಕೇ ಇಲ್ಲ ಅಂತ ಹೇಳಿ ಇನ್ನೊಂದು ವರದಿ ಅಂದಾಜು ಮೇಲೆ ಮಾಡಿ ಅದನ್ನ ಕಸದ ಪುಟ್ಟಿಗೆ ಹಾಕಿದ್ದೀರಾ. ರಾಜ್ಯದಲ್ಲಿ ದಿಕ್ತಪ್ಪಿಸೋ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದಾರೆ. ಅವ್ರು ಏನು ಪಾಪ ಅವ್ರನ್ನ ಹೊಸದಾಗೆ MP ಆಗಿದ್ದಾರೆ, ಅನುಭವ ಪಡ್ಕೊಳ್ಳಿ. ಕೇಂದ್ರ ಸರ್ಕಾರನೂ ನಮ್ಮ ನೋಡಿ ಅನೌನ್ಸ್ಮೆಂಟ್ ಮಾಡಿದೆ. ತೆಲಂಗಾಣದಲ್ಲಿ ಈಗಾಗಲೇ ಮಾಡಿದ್ದೀವಿ. 136 ಸೀಟ್ ಗೆದ್ದಿದ್ದಾರಲ್ಲ, ಹೆಂಗ್ ಗೆದ್ರು ಅಂತ ನಮಗೂ ಅನುಮಾನ ಶುರುವಾಗ್ಬಿಟ್ಟಿದೆ. ಅವ್ರ ಯೋಗ್ಯತೆಗೆ ಅಷ್ಟು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಇವರು ಏನೋ ಬೋಗಸ್ ಮಾಡಿದ್ದಾರೆ ಅಂತ ನಮಗೂ ಅನಿಸ್ತೈತೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆಲ್ಲ ಹೋಲಿಕೆಯನ್ನ ಮಾಡ್ಕೊಂಡು ಓಡಾಡ್ತಾರೆ. ಮನೆ ತಿಂದ್ರು ಅವರೇ. ನೋಡಿ ಡಾಕ್ಟ್ರೇ, ಈಗ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ. ಏನಾಗಿದೆ? ಒದ್ದಾಡುವಂಥ ಪರಿಸ್ಥಿತಿಯಲ್ಲಿದೆ. ಯಾವ ಇದು ಸಿಗ್ತಾ ಇಲ್ಲ. ಪಾಪ ಬೆಳೆ ಬೆಳೆದಿದ್ದಾರೆ, ಗೊಬ್ಬರ ಕೊಡಬೇಕಾಗಿದೆ, ಗೊಬ್ಬರ ಇಲ್ಲ. ರಸಗೊಬ್ಬರಕ್ಕೋಸ್ಕರ ಪರದಾಡ್ತಾ ಇದ್ದಾರೆ, ಯೂರಿಯಾ ಸಿಗ್ತಾ ಇಲ್ಲ. ಎಲ್ಲಿದ್ದೀರಾ ನೀವು ಹೇಳಿ? ಹಂಗಿದ್ರಿ ಕೂತ ನೋಡಿ. ಆ ಸಂದರ್ಭದಲ್ಲಿ ಹಿಂಗಿತ್ತ ನಾಲ್ವಡಿ ಕೃಷ್ಣರಾಜ ಒಡೆಯರವರಿದ್ದಾಗ? ಹಿಂಗಿತ್ತಾ ನೋಡಿ. ಇಲ್ಲಿ ಯೂರಿಯಾ ಇಲ್ಲ ಅಂತ. ಈಗ ಪಾಪ ಬೆಳೆ ಬೆಳೆದಿಲ್ಲ. ಇದಕ್ಕೆ ಕಾರಣ ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಈ ಸಲ ಬೇಗ ಆರಂಭವಾಗ್ಬಿಡ್ತು, ಹಾಗಾಗಿ ಜಾಸ್ತಿ ಬೆಳೆದು ಬಿಟ್ಟಿದ್ದಾರೆ ಎಲ್ಲ ಕಡೆನೂ, ಹಾಗಾಗಿ ಕೊಡೋಕ್ಕಾಗ್ತಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದು. ಗೊತ್ತಿರಲಿಲ್ವಾ ಸರ್? ಇನ್ನು ಸಚಿವರು ಹೇಳ್ತಾರೆ ಈ ವಿಚಾರದಲ್ಲಿ, ಇಲ್ಲ ಮನ್ಸೂನ್ ಬೇಗ ಬಂದ್ಬಿಟ್ಟಿದೆ ಈ ಸಲ, ಹಾಗಾಗಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಇನ್ನು ಗೊತ್ತಿರಲಿಲ್ವಾ? ರೈತರಿಗಷ್ಟೇ ಗೊತ್ತಾಯಿತು, ನಿಮ್ಗೆ ಯಾರು ಗೊತ್ತಿರಲಿಲ್ವಾ? ಈಗ ಗೊತ್ತಾಯ್ತಾ ನಿಮಗೆ? ಏನು ಕಿವಿಯಲ್ಲಿ ಹೂ ಹೇಳೋವಂಥ ಪ್ರಯತ್ನ ಮಾಡ್ತೀರಾ? ನಿಮ್ಮ ತಪ್ಪಾಗಿದೆ, ನನಗೆ ಗೊತ್ತಾಗಿಲ್ಲ. ನೀವು ಬಂದಾಗ ಅಡ್ಜಸ್ಟ್ ಮಾಡಿಕೊಡೋ ಕ್ಲಾರ್ಕ್ ಅಲ್ಲ ನೀವು. ನಾಳೆ ಇಂಥದ್ದಾಗಬಹುದು, ಅದಕ್ಕೆ ನಾವೇನು ತಯಾರಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಿಮ್ಮನ್ನು ಸಚಿವರನ್ನಾಗಿ ಇಟ್ಟಿರೋದಲ್ಲಿಗೆ. ಅದನ್ನು ಮಾಡಲಿಲ್ಲ ಅಂದರೆ ಇನ್ಯಾಕೆ ಕೃಷಿ ಸಚಿವರಾಗಿರ್ತೀರಾ? ಯೂರಿಯಾ ಗೊಬ್ಬರ ಬೇಕೈತ್ರಿ. ಆಮೇಲೆ ಒಂದು ವಾರ ಮೇಲೆ 10 ದಿನ 15 ದಿನ ಬಂದೈತಿ, ಕಾಯ್ತೀವಿ. ಎಲ್ಲಿ ಹೋದ್ರೂ ಗಿಳಿ ಮ್ಯಾಗ ಅಡ್ಯಾಡೋಣ ಅಂತ ಇರಲ್ಲ, ನಿಂತಾಗ ಇರಲ್ಲ ಅಂತಾರೆ. ರೈತರು ಏನು ಮಾಡ್ತಾರೆ? ಹಾಕ್ಯಂದು ಬೀಜ ಹಾಕ್ಯಂದು ಬೆಳೆಸ್ಬೇಕು ಹೆಂಗೆ ನಾವು ಅಂತ ಇದಾವೆ. ಯೂರಿಯಾ ಕೊರತೆ ಇಲ್ಲ, ಗೊಬ್ಬರ ಇದೆ. ಆದ್ರೆ 5 ಲಕ್ಷ ಹೆಕ್ಟೇರ್ ಈ ಸರಿ ಜಾಸ್ತಿ ಬಿತ್ತನೆ ಆದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಜಾಸ್ತಿ. 3,40,000 ಹಳೆ ಬಾಕಿ ಇತ್ತು. ಮಳೆ ಬೇಗ ಆಗಿದೆ, ನೀರು ಡ್ಯಾಮಿಂದ ಬೇಗ ಬಿಟ್ಟಿರೋದ್ರಿಂದ 2 ಲಕ್ಷ ಮೇಜು ಏರಿಯಾ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಯೂರಿಯಾ. ಇನ್ನು ಕಾಂಗ್ರೆಸ್ನಲ್ಲಿ CM ಕುರ್ಚಿಗಾಗಿ ಒಂದಿಷ್ಟು ಭಾರಿ ಚರ್ಚೆ ನಡೀತಾ ಇದೆ. ಅದರ ಮಧ್ಯದಲ್ಲಿ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ಕೆಲವರೆಲ್ಲ ಜೋರು ಆಸೆಗಳು. ಹಾಸನದ ಅರಸೀಕೆರೆಯಲ್ಲಿ ಒಂದಿಷ್ಟು ಫಲಾನುಭವಿಗಳ ಸಮಾವೇಶ ಎಲ್ಲ ಇಟ್ಕೊಂಡಿದ್ರು ಇವತ್ತು. ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕು ಅಂತ ಅವ್ರ ಬೆಂಬಲಿಗರೆಲ್ಲ ಓ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಕೋಪ ಮಾಡಿಕೊಂಡ್ರು. ಅದಾದ ನಂತರ ಶಿವಲಿಂಗೇಗೌಡರ ಮೇಲೂ ಸಿಡಿಮಿಡಿಗೊಂಡ್ರು. ಆಮೇಲೆ ಎಲ್ಲರೂ ಬಂದು ಸಮಾಧಾನ ಎಲ್ಲ ಮಾಡಿದ್ದಾರೆ. ನಾವು ಡಿಸೈಡ್ ಮಾಡೋಕ್ಕಾಗತ್ತೇನ್ರಿ, ಇಲ್ಲಿ ಎಲ್ಲ ಘೋಷಣೆ ಮಾಡೋಕ್ಕಾಗತ್ತಾ ಅಂತ ಅವ್ರದ್ದು. ಈ ಮಧ್ಯೆ ಕೋಡಿಮಠದ ಬಳಿಕ ಮುಂದಿನ CM DKಶಿ ಅಂತ ಅಭಿಮಾನಿಗಳು ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಅಲ್ಲ ಮಾನ್ಯ ಸಿದ್ದರಾಮಯ್ಯನವರೇ, ನೀವು CM ಅಂತೇಳಿ ಎಲ್ಲರೂ ಕೂಗಿದ್ರೆ ಖುಷಿ ಪಡ್ತೀರಾ? ಪಾಪ ಶಿವಲಿಂಗೇಗೌಡರು ಅವರ ಬೆಂಬಲಿಗರು ಅವ್ರ ಮಂತ್ರಿ ಆಗಲಿ ಅಂತ ಕೇಳಿದ್ರೆ ತಪ್ಪೇನಿದೆ? ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಅದು ಯಾಕೆ ಅಷ್ಟೊಂದು ಖಾರವಾಗಿ ಆ ಕಡೆಗೆ ಹೋಗ್ತೀರಾ? ನಿಮ್ಮ ಬಗ್ಗೆ ಘೋಷಣೆಗೆ ಹೋಗಿದಾಗ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತೆಲ್ಲ ಘೋಷಣೆಗೆ ಹೋಗಿದಾಗ ನಿಮಗೆ ಖುಷಿ ಆಗ್ತಿತ್ತಲ್ವಾ? ಪಾಪ ಅವ್ರ ಬೆಂಬಲಿಗರು ಅವ್ರ ಊರಲ್ಲಿ ಹೋದಾಗ ಘೋಷಣೆಗೆ ಹೋಗಿದ್ರು, ಯಾಕೆ ಅಷ್ಟೊಂದು ಸಿಡಿಮಿಡಿಗೊಳ್ತೀರಾ ಪಾಪ?
ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಆರೋಪಿಗಳಿದ್ರಲ್ಲ, ಅವರ ಜಾಮೀನು ಭವಿಷ್ಯ ಈಗ ತೂಗುಯಾಲಿದೆ. ಕಾರಣ ಸುಪ್ರೀಂ ಕೋರ್ಟ್ ಏನು ಕೊಡುತ್ತೋ ಗೊತ್ತಿಲ್ಲ. ಮೊದಲನೇ ವಾರ ಅಂತಿದ್ದಾರೆ ಆಗಸ್ಟ್ನಲ್ಲಿ. ಇದರ ಮಧ್ಯದಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಥೈಲ್ಯಾಂಡ್ನಿಂದ ಏರ್ಪೋರ್ಟಿಗೆ ಬಂದಿರೋದು ಬೆಂಗಳೂರಿನಲ್ಲಿ. ಭಾರಿ ಸರ್ಪ್ರೈಸಿಂಗ್ ಏನು ಅಂತಂದರೆ, CISF ಸಿಬ್ಬಂದಿ ಭದ್ರತೆಯನ್ನು ನೀಡಿದ್ದಾರೆ. 4 ಜನ ಗನ್ಮ್ಯಾನ್ಗಳು ಹಿಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಭಾರಿ ಟೀಕೆಗೆ ಗುರಿಯಾಗಿದೆ. ಈಗ ಪರಿಶೀಲನೆ ಮಾಡ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕೊಲೆ ಆರೋಪಿಗೆ ಭದ್ರತೆಯನ್ನು ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಇಲ್ಲ, ನನ್ಗೆ ಗೊತ್ತಿಲ್ಲ. ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ. ವಿಚಾರ ಪೊಲೀಸರು ಇದನ್ನ ಹೇಳದೇನೆ CISFನವ್ರು ಭದ್ರತೆಯನ್ನು ಕೊಡಲ್ಲ. ಅವ್ರಿಗೇನು ಗೊತ್ತು ದರ್ಶನ್ ಯಾರು ಅಂತ ಹೇಳಿ? ಅವರೆಲ್ಲ ಆ ಕಡೆ ಹರಿಯಾಣ, ದೆಹಲಿ ಆ ಭಾಗದಲ್ಲಿರುವಂಥವ್ರು ಇರ್ತಾರೆ. ಅವ್ರಿಗೇನು ಗೊತ್ತು? ನಿಮ್ಮ ಪೊಲೀಸರು ಹೇಳಿರ್ತಾರೆ, ಇನ್ಫಾರ್ಮೇಷನು ಅದಕ್ಕೆ ಕೊಟ್ಟಿರ್ತಾರೆ. ಅದಕ್ಕೆ ಶ್ರೀಮಂತರಿಗೊಂದು ಕಾನೂನು, ದೊಡ್ಡವರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು ಅಂತ ಇದಕ್ಕೆ ಹೇಳೋದೇನೋ. ಒಬ್ಬ ಕೊಲೆ ಆರೋಪಿ, ಅದು 2ನೇ ಆರೋಪಿ ಬರ್ತಾರೆ ಏರ್ಪೋರ್ಟ್ ಅಂದರೆ ಗನ್ಮ್ಯಾನ್ ಎಲ್ಲ ಹಿಡ್ಕೊಂಡು ಭದ್ರತೆ ಕೊಟ್ಕೊಂಡು ಕರ್ಕೊಂಡು ಬರ್ತೀರಾ ಅಂತಂದರೆ ಇದಕ್ಕಿಂತಲೂ ಅಸಹ್ಯ ಇನ್ನೊಂದು ಇದೆಯಾ? ಕಾನೂನಿಗೆ ಅವಮಾನ, ಅಂಬೇಡ್ಕರ್ ಅವರಿಗೆ ಅವಮಾನ ಇದು. ಮಾನ್ಯ ಪರಮೇಶ್ವರ್ ಅವರೇ ನೆನಪಲ್ಲಿ ಇಟ್ಕೊಳ್ಳಿದೆ. ಇನ್ನು ಈ ಪ್ರವಾಸಕ್ಕೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಹಾಗೆ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದಾರೆ. ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಒಬ್ಬರು ವಿದ್ಯಾರ್ಥಿನಿಯರಿಗೆ ಏನು ಮಾಡಿದ್ದಾರೆ ಅಂತಂದರೆ, ಅವ್ರು ಹೋಗಿರೋದೇ ಕರೆಕ್ಟಾಗಿ ಮುಸ್ಲಿಮರಿಗೆ ಸಂಬಂಧಿಸಿದಂಥ ಸ್ಥಳಗಳಿಗೆ ಹೋಗಿ ಕರ್ಕೊಂಡು ಹೋಗಿದ್ದಾರಂತೆ. ಅಲ್ಲೆಲ್ಲ ಹೋಗಿ ನೀವು ಹಿಜಾಬ್ ಹಾಕ್ಕೊಳ್ಳಿ ಅಂತೇಳಿ ಎಲ್ಲ ಒತ್ತಾಯಿಸಿದಾರಂತೆ. ಈಗ ಅವ್ರ ಮೇಲೆ ಆರೋಪ ಬಂದಿದೆ. ಪ್ರೊಫೆಸರ್ ಆಗಿ ಇಂಥವು ಕೆಲಸ ಮಾಡೋದಾ? ಅವ್ರಿಗೆ ಇಷ್ಟ ಇದ್ರೆ ಹಾಕ್ಕೊಳ್ತಾರೆ, ಬಿಡ್ತಾರೆ. ಬೇರೆದವ್ರಿಗೆ ಹಾಕಂತ ಹೇಳೋರು ನೀವ್ಯಾರ್ರಿ? ಕತೆ ಆಯ್ತಲ್ಲ. ಕಲಿಸೋದಿದ್ರೆ ಕಲಿಸಿಲ್ಲ, ಮನೆಗೆ ಹೋಗಿ. ಈ ಬೆಂಗಳೂರಿನ ವಿಧಾನಸೌಧಕ್ಕಿಂತಲೂ ತುಂಬ ಪವರ್ಫುಲ್ ಆಗಿರುವಂಥ ಕರ್ನಾಟಕ ಭವನದಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳಾಗ್ತಾನೆ ಇದೆ ರೀ. ನಿನ್ನೆ ಎಲ್ಲ ಆ ಕಡೆಗೆ CM ಅವರು ವಿಶೇಷ ಅಧಿಕಾರಿ, ಇನ್ನೊಂದು ಕಡೆಗೆ DCM ಅವರು ವಿಶೇಷ ಅಧಿಕಾರಿ ಎಲ್ಲ ಜಗಳ ಮಾಡ್ಕೊಂಡಿದ್ರಲ್ಲ. ಈಗ ವಿಶೇಷ ಅಧಿಕಾರಿ DK ಶಿವಕುಮಾರ್ ಅವ್ರದ್ದು ಆಂಜನೇಯ ಅವರ ಮೇಲೆ ಮಹಿಳಾ ಆಯೋಗಕ್ಕೊಂದು ದೂರು ದಾಖಲಾಗಿದೆ. ಅವರು ಅಸಭ್ಯವಾಗಿ ನಡ್ಕೊಳ್ತಾರೆ, ದೌರ್ಜನ್ಯ ಮಾಡ್ತಾರೆ, ಹಾಗೆ ಹೀಗೆ ಮಾತಾಡ್ತಾರೆ ಅಂತೆಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಇನ್ನು ರಾಜ್ಯದಲ್ಲಿ ಮಳೆ ಅಂತೂ ಜೋರಾಗ್ತಾ ಇದೆ. ಹಲವು ಕಡೆಗಳಲ್ಲಿ ಹಲವು ಸಮಸ್ಯೆಗಳಾಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕೆಲವು ಕಡೆಗಳಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಿದೆ. ಮನೆ ಬೀಳ್ತಾ ಇದೆ, ಗುಡ್ಡ ಕುಸಿತಾ ಇರುವಂಥ ಆತಂಕ ಕೆಲವು ಕಡೆಗಳಲ್ಲಿದೆ. ಆಮೇಲೆ ಎಲ್ಲ ಕೂಡ ಡ್ಯಾಮ್ಗಳು ತುಂಬಿವೆ. ಕೆಲವು ಕಡೆಗಳೆಲ್ಲ ಮರಗಳು ಬಿದ್ದು ಕೆಲವೊಂದಿಷ್ಟು ಅನಾಹುತಗಳಾಗಿದೆ. ನೀವಿರುವಂಥ ಜಾಗಗಳಲ್ಲೆಲ್ಲ ಹುಷಾರಾಗಿರಿ. ಕರಾವಳಿ ಭಾಗದಲ್ಲೆಲ್ಲ ಒಂಚೂರು ಅಲರ್ಟ್ ಅಂತ ಹೇಳಿದ್ದಾರೆ. ಇನ್ನೊಂದು 2-3 ದಿನಗಳವರೆಗೂ ಕೂಡ ಜೋರಾಗಿ ಮಳೆ ಆಗುತ್ತೆ. ಇವತ್ತಿಗೆ ಕಾರ್ಗಿಲ್ ಯುದ್ಧ ಗೆದ್ದು 26 ವರ್ಷಗಳು ಕಳೆದಿದೆ. 1999ರಲ್ಲಿ ಭಾರತೀಯ ಸಶಸ್ತ್ರ ಪಡೆ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿತ್ತು. ಹಾಗಾಗಿ ಇವತ್ತು ಆ ದಿನವನ್ನು ಆಚರಿಸಲಾಗುತ್ತೆ. ಕೊಪ್ಪಳದ ಗವಿಮಠ ಇವತ್ತು ವಿಶೇಷವಾಗಿರುವಂಥ ದಿನಕ್ಕೆ ಸಾಕ್ಷಿಯಾಗಿದೆ. ಏನು ಅಂತಂದರೆ, ಮುಸ್ಲಿಂ ಮಹಿಳೆಯೊಬ್ಬರು ಗವಿಮಠದ ಆವರಣದಲ್ಲಿ ನಾಗದೇವರ ಮುಂದೆ ಧ್ಯಾನಕ್ಕೆ ಕುಳಿತು ಗಮನ ಸೆಳೆದಿದ್ದಾರೆ. ಯಲಬುರ್ಗಾ ತಾಲೂಕಿನ ಕುದುರೆಮೋತಿ ನಿವಾಸಿ ಹಸೀನಾ ಬೇಗಂ 8 ದಿನಗಳಿಂದ ಮಾನಸಿಕ ನೆಮ್ಮದಿಗಾಗಿ ಗವಿಮಠಕ್ಕೆ ಬಂದು ಧ್ಯಾನ ಮಾಡ್ತಾ ಇದ್ದಾರಂತೆ. ಗವಿಮಠದಲ್ಲಿ ನಿರಂತರ 1 ಗಂಟೆಗಳ ಕಾಲ ಧ್ಯಾನ ಮಾಡ್ತಾರಂತೆ. ಸೋಮವಾರದವರೆಗೂ ಧ್ಯಾನ ಮಾಡೋದಾಗಿ ಹೇಳ್ಕೊಂಡಿದ್ದಾರಂತೆ. ಬಹಳ ವಿಶೇಷ.